ಚಿಕ್ಕಬಳ್ಳಾಪುರ ಸರ್ಕಾರ 50 ವರ್ಷಗಳ ಹಿಂದೆ ಮಂಜೂರು ಮಾಡಿದ ಭೂಮಿಯನ್ನು ಈಗ ಅರಣ್ಯ ಇಲಾಖೆಯದ್ದು ಎಂದು ಹೇಳಿ ದಲಿತ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆಗಳನ್ನು ಖಂಡಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಇಂದು ತಹಸೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಸಿಂಗಾಟಕದ್ರೇನಹಳ್ಳಿ, ಕಣಿವೆ ನಾರಾಯಣಪುರ, ಸುದ್ದಹಳ್ಳಿ ಪ್ರದೇಶಗಳಲ್ಲಿ 1972-73ರಲ್ಲಿ ಕಂದಾಯ ಇಲಾಖೆಯ ಸರ್ವೆ ನಂಬರ್ 67ರಲ್ಲಿ ದಲಿತ ರೈತರಿಗೆ 2 ರಿಂದ 3 ಎಕರೆ ಭೂಮಿ ಮಂಜೂರಾತಿ ಮಾಡಿ ಖಾತೆ ಪಹಣಿ ನೀಡಿದ್ದಾರೆ. ಬಹುಕಾಲದಿಂದ ಬೆಳೆ ಬೆಳೆದು ಸ್ವಾಧೀನದಲ್ಲಿರುವ ಈ ಭೂಮಿಯನ್ನು 1991-92ರಲ್ಲಿ ಆಡಳಿತಾತ್ಮಕ ಲೋಪದ ಹೆಸರಲ್ಲಿ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿದರು. ದಸಂಸ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ, ಈ ಕ್ರಮ ದಲಿತ ವಿರೋಧಿ ಧೋರಣೆ. 1991ರಿಂದ ಅರಣ್ಯ ಇಲಾಖೆ ಯಾಕೆ ಈ ಭೂಮಿಯ ಹದ್ದುಬಸ್ತು ಮಾಡಲಿಲ್ಲ? ಈಗ ದಿಢೀರೆಂದು ಒಕ್ಕಲೆಬ್ಬಿಸುವುದು ಅನ್ಯಾಯ. ಬಡ ದಲಿತ ರೈತರ ಮೇಲೆ ಮಾತ್ರ ಅಧಿಕಾರ ಚಲಾಯಿಸುತ್ತಿದ್ದಾರೆ. ವಿಐಟಿ, ಈಶಾ ನಂದಿ ಮೆಡಿಕಲ್ ಕಾಲೇಜು ಸೇರಿದಂತೆ ಬಲಾಢ್ಯರ ಅರಣ್ಯ ಒತ್ತುವರಿಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಇದು 2 ರೀತಿಯ ಕಾನೂನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಮಾತನಾಡಿ, ಅರಣ್ಯ ಭೂಮಿ ಕೇಂದ್ರ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿರುವುದರಿಂದ ರಾಜ್ಯ ಸರ್ಕಾರ ನೇರವಾಗಿ ಇತ್ಯರ್ಥಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಆದರೂ ಕಾನೂನಿನ ಅಡಿಯಲ್ಲಿ ಬಡವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಜಿಲ್ಲಾಧಿಕಾರಿಗಳ ಮನವೊಲಿಕೆಯ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು. ಆದರೆ ದಲಿತ ರೈತರು ತಮ್ಮ ಜಮೀನಿನಲ್ಲಿ ನಿರಾತಂಕವಾಗಿ ಕೃಷಿ ಮಾಡಲು ಅವಕಾಶ ಕಲ್ಪಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಗುರುತಿಸಿದ್ದೀವಿ. ಅದರಲ್ಲಿ 90% ಎಲ್ಲ ಕಾಲೋನಿಗಳು, ಬಡವರು ಇರ್ತಕ್ಕಂಥ ಮನೆಗಳು ಎಲ್ಲವೂ ಕೂಡ ಖಾಸಗಿ ಜಾಗಗಳಲ್ಲಿ, ಜಮೀನುಗಳಲ್ಲಿದ್ದಾವೆ. ಅಷ್ಟೋ ಜನರಿಗೆ ಒಂದೇ ₹1 ಖರ್ಚಿಲ್ಲದಂತೆ ನಿಮಗೆ ಈಗಾಗಲೇ ಸುಮಾರು 1796 ಗ್ರಾಮಗಳನ್ನು, ಉಪಗ್ರಾಮಗಳನ್ನು ಗುರುತಿಸಿದ್ದೀವಿ. ಆಗಲೇ ಸರ್ಕಾರಕ್ಕೆ ಕಳಿಸಿ ಅನುಮೋದನೆಯೂ ಕೂಡ ಪಡ್ಕೊಂಡಿದ್ದೀವಿ. ಈಗ ಸರ್ವೆ ಕೆಲಸ ಪ್ರಾರಂಭ ಆಗಿದೆ. ಅಷ್ಟೋ ಮನೆಗಳನ್ನು ಅಳತೆ ಮಾಡಿ ಕರಾರುವಕ್ಕಾಗಿ ನಿಮ್ಮ ನಿವೇಶನ, ನಿಮ್ಮ ಹಿತ್ತಲು ಮತ್ತು ನಿಮ್ಮ ಮನೆಯ ಮುಂದಿನ ಅಂಗಳ ಅದೆಲ್ಲವನ್ನೂ ಸೇರಿಸಿ ನಿಮಗೆ 4000 ಚದರ ಅಡಿ ತನಕ ನಿಮ್ಮ ವಿಸ್ತೀರ್ಣ ಎಷ್ಟಿದೆ ಅಷ್ಟು ವಿಸ್ತೀರ್ಣಕ್ಕೆ ಪೂರಕವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಸರ್ವೆ ಸೆಕ್ಷನ್ಗೆ ಸೂಚನೆ ಕೊಟ್ಟಿದ್ದೀನಿ. ಸಮರೋಪಾದಿನಲ್ಲಿ ಆ ಕೆಲಸವನ್ನು ಕೈಗೆ ತಗೊಳ್ತೀವಿ. ತಮಗೆ ಗೊತ್ತಿತ್ತು, ಇಲ್ಲಿವರೆಗೆ ಸರ್ವೇಯರ್ದು ಸ್ವಲ್ಪ ಸ್ಟ್ರೈಕ್ ಎಲ್ಲ ಇತ್ತು. ಈಗ ಮೊನ್ನೆ ಸರ್ಕಾರದ ನಿರ್ದೇಶನದಂತೆ ಅವರೆಲ್ಲ ತಮ್ಮ ಮುಷ್ಕರವನ್ನು ಕೈಬಿಟ್ಟು ಈಗಾಗಲೇ ಕೆಲಸಕ್ಕೆ ಮರಳಿದ್ದಾರೆ. ಅವರೆಲ್ಲರನ್ನ ಕೂಡ ಬಳಸ್ಕೊಂಡು ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾಗಿ 1 ಲಕ್ಷ ಜನರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥದ್ದು, ರಿಜಿಸ್ಟರ್ ಮಾಡುವಂಥದ್ದು, ಈಸ್ವತ್ತನ್ನು ಕೊಡ್ತಕ್ಕಂಥದ್ದು. ಆ ಕೆಲಸವನ್ನು ಮುಂದಿನ 8 ರಿಂದ 10 ತಿಂಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ 1 ವರ್ಷದಲ್ಲಿ ಅದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಈಗಾಗಲೇ ಮೊನ್ನೆ ಅದಕ್ಕೆ ಸಾಂಕೇತಿಕವಾಗಿ ಕಂದಾಯ ಸಚಿವರನ್ನೇ ಕರೆಸಿ ಈಗಾಗಲೇ 10,000 ಜನಕ್ಕೆ ಆ ರೀತಿಯ ಹಕ್ಕುಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ಈ ಮಾತನ್ನು ಕೂಡ ನಾನು ಹೇಳೋಕ್ಕೆ ಬಯಸ್ತೇನೆ. ಉಳಿದಂತೆ ಬೇರೆ ಬೇರೆ ನಮ್ಮ ಮುಖ್ಯವಾಗಿ ಭವನಗಳು ನಿರ್ಮಿಸುವಂಥದ್ದು, ಪ್ಲಸ್ ಅದೆಲ್ಲದಕ್ಕೂ ಮುಖ್ಯ ನಿಮ್ಮ ಅಸ್ತಿತ್ವಕ್ಕೆ ಅಲುಗಾಡಿಸ್ತಾ ಇದ್ದಂಥದ್ದು ಮೂಲ ದಾಖಲೆಗಳು. ಸೂರ್ಯ ಚಂದ್ರರಷ್ಟೇ ಸುರಕ್ಷಿತವಾಗಿದ್ದಾವೆ ಅನ್ನೋದನ್ನು ಹೇಳೋಕ್ಕೆ ಬಯಸ್ತೀನಿ. ನನಗೆ ಪ್ರತಿ ವಾರ ನ್ಯಾಯಾಲಯದಲ್ಲಿ 50-60 ವರ್ಷದಿಂದ ಸಿಗದೇ ಇದ್ದಂಥ ದಾಖಲೆಗಳು, ಮಂಜೂರಾತಿ, ಸಾಗುವಳಿ ಚೀಟಿಗಳು ಈಗ ಸಿಗ್ತಾ ಇದ್ದಾವೆ. ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದರೂ ನೀವು ತಗೊಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಮ ದಾಖಲೆ ಕಳೆದೋಯ್ತು, ಅದು ಕಳೆದೋಯ್ತು, ನಿಮ್ಮನ್ನು ಅಲ್ಲಿ ಸುತ್ತಿಸೋದು, ಇಲ್ಲಿ ಓಡಾಡಿಸೋದು, ಆ ಕೆಲಸ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಕಾರ್ಯಾಗಾರನೂ ಕೂಡ ಮಾಡ್ತೇವೆ. ನಿಮಗೂ ಕೂಡ ಅರಿವು ಮೂಡಿಸ್ತೇವೆ. ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ನಿಮ್ಮ ಎಲ್ಲ ದಾಖಲೆಗಳನ್ನು ಸುರಕ್ಷಿತ ಮಾಡುವಂಥ ಕೆಲಸದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಈಗಾಗಲೇ 100ಕ್ಕೆ 100ರಷ್ಟು ಎಲ್ಲ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ನಮ್ಮ ಕಚೇರಿಯ ಸಿಬ್ಬಂದಿನೂ ವಾಪಸ್ ತಗೊಂಡು ನಾನು ತಾಲೂಕುಗಳಿಗೆ ಹಾಕಿ, ಯಾವ್ಯಾವ ತಾಲೂಕು, ಈಗ ಬಾಗೇಪಲ್ಲಿ ಸಮಸ್ಯೆ ಅಂತ ಹೇಳಿದ್ದೀರಾ, ಗುಡಿಬಂಡೆ ಸಮಸ್ಯೆ ಅಂತ ಹೇಳಿದ್ದೀರಾ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವ್ಯಾವ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ನಿಮಗೆ ಮಂಜೂರಾತಿಗಳಾಗಿದ್ದಾವೆ ಅಂತ ಎಲ್ಲ ಸರ್ವೆ ನಂಬರ್ಗಳನ್ನು ಗುರುತಿಸಿ ಈಗಾಗಲೇ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ದೃಢೀಕರಣನೂ ಕೂಡ ಇನ್ನೊಂದು 15 ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ದಾಖಲೆಗಳ ದೃಢೀಕರಣ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಒರಿಜಿನಲ್ ರೆಕಾರ್ಡ್ ತಗೋಬೋದು, ನಿಮ್ಮ ಮಾಲೀಕತ್ವದ ದಾಖಲೆಗಳನ್ನು ನೀವು ತೆಗೆದುಕೊಳ್ಬೋದು. ನಾಳೆ ನನಗೆ ಹಕ್ಕು ಹೋಯ್ತು, ನನಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಆ ಯಾವ ಭಯನೂ ಕೂಡ ನಿಮಗೆ ಬೇಡ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.